ಹೋಗ್ತಾನೆ. ಎಲ್ಲರಿಗೂ ತತ್ವಬೋಧೆಯನ್ನು ಮಾಡಂಗಿಲ್ಲ. ಯಾರಿಗೆ ತತ್ವಬೋಧೆಯನ್ನು ಮಾಡಬೇಕು ಅನ್ನೋದನ್ನ ಶ್ರೀಮನ್ ನಿಜಗುಣ ಶ್ರೀಗಳು ಬರೀತಾರೆ. ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾತ್ಮ ಅರಿವ ಆತ್ಮ ತರುಜಂಗೆ ಪರಮ ರಹಸ್ಯದೊಳು ಅರಪುವರು ಕರ್ಮ ತತ್ಪರರಿಗೆ ಅರಪಲಾಗದಿದನೊಮ್ಮೆ. ಈ ಪರಬ್ರಹ್ಮ ಸ್ವರೂಪವನ್ನು ಯಾರಿಗೆ ಹೇಳಬೇಕಾಗೈತೆ ಅಂದ್ರ ಯಾರು ಪರಮ ವಿರಕ್ತ ಅಂದ್ರೆ ಯಾರು? ಈ ತೋರುವಂತ ಸರ್ವ ಪ್ರಪಂಚ ದುಃಖಮಯ ಅದ, ಇದು ನನಗ ಬಂಧನಕಾರಿ ಅದ, ಇದು ನನ್ನ ಸುಖಕ್ಕ ಬಾಧಕ ಅದ ಅಂತ ತಿಳಿದು ಈ ಜಗವನ್ನೆಲ್ಲ ತುಚ್ಛ ಭಾವನೆಯಿಂದ ಬಂಗಾರ ಕೊಂಡ್ರು ಒಂದೇ ಭಾವ, ಒಂದು ಹುಲ್ಲು ಕಡ್ಡಿ ಕಂಡ್ರು ಒಂದೇ ಭಾವ, ಯಾವನಲ್ಲಿ ಅದ ಪರಮ ವಿರಕ್ತ ಅಂತ. ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ. ಪರತರ ಶಿಷ್ಯ ಅಂದ್ರ ಆಪ್ತ ಅಂಗ ಸ್ಥಾನ ಸದ್ಭಾವ ಸೇವೆಗಳನ್ನು ಅನನ್ಯವಾಗಿ ಮಾಡಿ ಗುರುವಿನ ವಾಕ್ಯವೇ ಶ್ರುತಿ ವಾಕ್ಯ ಅಂತ ತಿಳಿದು ಅದು ಏನು ಹೇಳಿದ್ರು ಅದರಲ್ಲಿ ಏನೊಂದು ಸಂಶಯ ಕೊಡ್ಲಾರ್ದು ತಿರುಗಿ ಉತ್ತರ ಕೊಡ್ಲಾರ್ದು ಯಾರು ಗುರು ವಚನವನ್ನು ಪಾಲನೆ ಮಾಡ್ಕೊಂಡಿರ್ತಾನ ಅವನು ಸತ್ ಶಿಷ್ಯ ಅಂತ. ಅಂತ ಪರಮ ರಹಸ್ಯದವರು ಅವಾಗ ಯಾವಾಗ ಬೇಕಾದಾಗೆಲ್ಲ ಅವನಲ್ಲಿ ಯಾವಾಗ ಪೂರ್ಣ ಅಂತಃಕರಣ ಶುದ್ಧಿ ಆಗೈತೆ ಅವಾಗ ಈ ತತ್ವಬೋಧೆಯನ್ನು ನಿರೂಪಣೆ ಮಾಡಬೇಕು ಅಂತ. ಅಂತ ಸ್ಥಿತಿ ನಾವು ಬರಬೇಕಾಗಿತ್ತು ಅಂದ್ರ ಅದಕ್ಕೆ ಸಾಧನಗಳನ್ನ ಇಂಚಗೇರಿ ಸಂಪ್ರದಾಯದೊಳಗೆ ಬಹಳ ಸರಳವಾಗಿ ಹೇಳ್ಕೊಂಡು ಬಂದಿದ. ಯಾಕಂದ್ರೆ ಜನ್ಮ ಜನ್ಮಾಂತರದಲ್ಲಿ ಜೀವ ಹಲವಾರು ಕರ್ಮಗಳನ್ನ ಮಾಡಿ ಅಂತಃಕರಣ ಮಲಿನ ಮಾಡ್ಕೊಂಡು ಬಂದಾಗ ಈ ಅಂತಃಕರಣ ಮಲಿನ ಇದು ಸುಮ್ಮನೆ ಹೋಗೋದಲ್ಲ, ಇದು ನಾಮ ಜಪದಿಂದ ಹೋಗ್ತೈತೆ ಅಂತ ತಿಳ್ಕೊಂಡ ಇದನ್ನ ಪ್ರತಿ ದಿವಸ 4 ಸರ್ತೆ ಇದಕ್ಕ ನಿತ್ಯ ನಿಯಮವನ್ನು ಹತ್ಕೊಂಡು ಬಂದಿದ. ನಿತ್ಯ ಅಂದ್ರೆ ಯಾವಾಗಲೂ ಈ ನಿಯಮವನ್ನು ಮಾಡ್ಕೊಂಡು ಹೋಗುವಂತ 1 ದಿನ 2 ದಿನ ಅಲ್ಲ, ಪ್ರತಿದಿನ ಇದನ್ನ ನೀವು ಮಾಡ್ಕೊಂಡು ಹೋಗೋದ್ರಿಂದ ಏನಾಗ್ತೈತಿ ಅಂದ್ರ ಅಂತಃಕರಣ ಶುದ್ಧಿ ಆಗ್ತದೆ. ಯಾವುದೂ ಕಾರ್ಯವು ಪ್ರಯೋಜನ ಇರಲಾರ್ದ ಇಲ್ಲ. ನಮಗೆ ಯಾಕೆ ಪ್ರಯೋಜನ ಆಗ್ತಾ ಇಲ್ಲ ಅಂದ್ರೆ ಅದರ ಕ್ರಮದೊಳಗೆ ನಾವು ಮಾಡ್ತಾ ಇಲ್ಲ. ನಾವು ದಿನ ಹೆಚ್ಚಿಗೆ ಮಾಡ್ಕೊಳ್ತೀವಿ, ದಿನ ನಿತ್ಯ ನಿಯಮ ಮಾಡ್ತೀವಿ, ನಮ್ಗೆ ತಾಪತ್ರನ ಹೋಗವಲ್ದು, ನಮ್ಗೆ ದುಃಖ ಬೆನ್ನು ಬಿಡವಲ್ದು ಅಂದಿವಂದ್ರ ಮ್ಯಾಗಿಂದ ನಾವು ಬರೀ ನಿಮಿತ್ತಿಗೆ ಮಾಡಿದ್ವಿ ಅಂದ್ರೆ ಕೆಲಸ ಆಗಲ್ಲ. ಅಂತಃಕರಣದಿಂದ ಈಗ ಸಮಯ ಆಗಿದೆ, ಗುರುವಿನ ಧ್ಯಾನ ಮಾಡಬೇಕಾಗೈತಿ. ನಾ ಗುರು ವಾಕ್ಯವನ್ನು ಪರಿಪಾಲನೆ ಮಾಡಲೇಬೇಕಾದ ಇಚ್ಛಾ ನಾವಲ್ಲಿ ದೃಢವಾಗಿರಬೇಕು. ಶ್ರದ್ಧಾ ಭಕ್ತಿಗಳು ನಮ್ಮಲ್ಲಿ ಇದ್ದಾಗ ಅದು ಕೆಲಸ ಕೊಡ್ತೈತೆ ವಿನಃ ಬರೇ ನೇಮನೆ ಮಾಡಿದ್ರೆ ಅದು ಕೆಲಸ ಕೊಡಲ್ಲ. ಅದಕ್ಕಾಗಿ ಆ